ನಮಸ್ಕಾರ. ರಾಜ್ಯ ಮಟ್ಟದ ಚರ್ಚಾ ಸ್ಪರ್ಧೆಯನ್ನು ಏರ್ಪಡಿಸುತ್ತಿರುವ ಯುವ ಧ್ವನಿ ಬಳಗಕ್ಕೆ ಧನ್ಯವಾದವನ್ನು ಸಲ್ಲಿಸುತ್ತಾ, ಪ್ರಸ್ತುತ ಅವರು ಚರ್ಚಾ ಸ್ಪರ್ಧೆಗೆ ನೀಡಿರುವ ವಿಷಯವೇನೆಂದರೆ ಮೂನ್ಲೈಟಿಂಗ್, ಭವಿಷ್ಯದ ಕೆಲಸದ ಸಂಸ್ಕೃತಿ. ಈ ವಿಷಯದ ವಿರೋಧವಾಗಿ ನಾನು ಮಾತನಾಡಲಿದ್ದೇನೆ. ಕಾರಣವೇನೆಂದರೆ, ಇತ್ತೀಚೆಗೆ ಜಾಗತಿಕವಾಗಿರಲಿ ಅಥವಾ ಭಾರತೀಯರ ಮಧ್ಯದಲ್ಲಿ ಅತ್ಯಂತ ಪ್ರಚಲಿತದಲ್ಲಿರುವ ಪದವೇನೆಂದರೆ ಅದು ಮೂನ್ಲೈಟಿಂಗ್. ಮೂನ್ಲೈಟಿಂಗ್ ಎಂದರೆ ಚಂದ್ರನ ಬೆಳಕು ಎಂದರ್ಥವಾಗಿ ನಾವು ಹೇಳಬಹುದು. ಆದರೆ ಇಲ್ಲಿ ನೋಡುವುದಾದರೆ ಚಂದ್ರನ ಕೆಲಸವೇನು? ಅದು ರಾತ್ರಿಯಾದಾಗ ತನ್ನ ಪ್ರಕಾಶಮಾನವನ್ನು ಜಗತ್ತಿಗೆ ಹರಡುವುದು ಹೊರತು ಸೂರ್ಯನ ಕೆಲಸವನ್ನು ಕಿತ್ತುಕೊಳ್ಳುವುದಲ್ಲ, ಅಥವಾ ಸೂರ್ಯನ ಕೆಲಸವನ್ನು ನಾನು ಜೊತೆಗೆ ಮಾಡುತ್ತೇನೆ ಎಂದು ಹೇಳುವುದಲ್ಲ. ಅದೇ ರೀತಿ ಮೂನ್ಲೈಟಿಂಗ್ ಎಂಬುದು ಉದ್ಯೋಗದಲ್ಲಿ ಓರ್ವ ವ್ಯಕ್ತಿಗೆ ಒಂದು ಉದ್ಯೋಗವು ಕಂಪನಿಯು ನೀಡಿರುತ್ತದೆ, ಅಥವಾ ಆತ ಏನೋ ಒಂದು ವೃತ್ತಿಯನ್ನು ಆಯ್ದುಕೊಂಡಿರುತ್ತಾನೆ. ಆದರೆ ಅದರ ಜೊತೆಗೆ ಇನ್ನೊಂದು ವೃತ್ತಿಯನ್ನು ನಾನು ಮಾಡುತ್ತೇನೆ, ಪಾರ್ಟ್ ಟೈಮ್ ಜಾಬ್ ಆಗಿ ಇದನ್ನು ಮಾಡುತ್ತೇನೆ ಎಂದು ಹೇಳುವುದು ಅದೊಂದು ಖೇದಕರವಾದ ವಿಷಯವಾಗಿದೆ. ಅದೊಂದು ಕಂಪನಿಗೆ ಮಾಡುವ ದ್ರೋಹವಾಗಿದೆ ಎಂದು ನಾವು ಹೇಳಬಹುದಾಗಿದೆ. ಕಾರಣವೇನೆಂದರೆ, ಅದೆಷ್ಟೋ ವಿಶ್ವಾಸದಿಂದ ನೇಮಕಾತಿ ಮಾಡಿಕೊಂಡಿರುತ್ತಾರೆ. ಅದು ಸರ್ಕಾರಿ ಕ್ಷೇತ್ರವಿರಲಿ, ಖಾಸಗಿ ಕ್ಷೇತ್ರವಿರಲಿ, ಅಥವಾ ಸಾರ್ವಜನಿಕವಾಗಿರಲಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಉದ್ಯೋಗಕ್ಕೆ ಮಾತ್ರ ವಿಧೇಯಕನಾಗಿರಬೇಕು. ಇತ್ತೀಚೆಗೆ ಕೊರೋನಾ ಕಾಲದಲ್ಲಿ ಮೂನ್ಲೈಟಿಂಗ್ ಎಂಬುದು ಹೆಚ್ಚು ಪ್ರಚಲಿತ ಬಂತು. ಪ್ರತಿಯೊಬ್ಬರೂ ಒಂದಲ್ಲ ಎರಡು ಉದ್ಯೋಗಗಳು, 3 ಉದ್ಯೋಗದಲ್ಲಿ ಇರುತ್ತಾರೆ. ಇದರಿಂದ ಒಂದು ಕೆಲಸದ ಮೇಲೆ ನಿಗದಿತವಾಗಿ ಒಂದು ಕೆಲಸದ ಮೇಲೆ ಫೋಕಸ್ ಮಾಡದೆ, ಅದರ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿರದೆ, ಕುಟುಂಬದವರೊಂದಿಗೂ ಒಂದಿಷ್ಟು ರೀತಿಯಲ್ಲಿ ಸಮಯವನ್ನು ಕಳೆಯದೆ ಎಲ್ಲವೂ ಉದ್ಯೋಗದ ಮೇಲೆ ಹಿಡಿತವನ್ನು ಸಾಧಿಸುತ್ತಾರೆ. ಆದ್ದರಿಂದ ಮೂನ್ಲೈಟಿಂಗ್ ಎಂಬುದು ಭವಿಷ್ಯದ ಕೆಲಸದ ಭಾಗವಾಗಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅದನ್ನು ಸರ್ಕಾರವೇ ಒಂದು ರೀತಿಯಲ್ಲಿ ಬ್ಯಾನ್ ಮಾಡಿದರೂ ಸಂಶಯವಿಲ್ಲ ಎಂದು ನಾವು ಇಲ್ಲಿ ಹೇಳಬಹುದಾಗಿದೆ. ಕಾರಣವೇನೆಂದರೆ, ಮೂನ್ಲೈಟಿಂಗ್ ಎಂಬುದು ಅದೆಷ್ಟೋ ಉದ್ಯೋಗಿಗಳ ಉದ್ಯೋಗವನ್ನು ಸಾಕಾಸಿತಾ ಇದೆ. ಇತ್ತೀಚೆಗೆ ವಿಪ್ರೋ ಕಂಪನಿಯ ವರದಿಯನ್ನು ನಾವು ನೋಡುವುದಾದರೆ, ವಿಪ್ರೋ ಕಂಪನಿಯು ಇತ್ತೀಚೆಗೆ 300 ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿತು. ಕಾರಣವೇನೆಂದರೆ, ನಮ್ಮ ಸಂಸ್ಥೆಯಲ್ಲಿ ಇದ್ದುಕೊಂಡು ನಮ್ಮ ಸಂಸ್ಥೆಗೆ ವಿಧೇಯಕನಾಗಿ ಕೆಲಸ ಮಾಡದೆ ಇನ್ನೊಂದು ಉದ್ಯೋಗದಲ್ಲಿ ನಾವು ಬೇಕಾದಷ್ಟು ಅವರಿಗೆ ಸ್ಯಾಲರಿಗಳು ಕೊಡ್ತಾ ಇದ್ದೇವೆ, ಬೇಕಾದಷ್ಟು ಸವಲತ್ತುಗಳನ್ನು ಕೊಡ್ತಾ ಇದ್ದೇವೆ, ಆದರೂ ಇನ್ನೊಂದು ಉದ್ಯೋಗದ ಮೇಲೆ ಆಕರ್ಷಣೆ ಯಾಕೆ ಎಂಬುದು ಆ ವಿಪ್ರೋ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಎತ್ತಿತು. ಆದ್ದರಿಂದ ನಾವು ನೋಡಬೇಕಾಗುತ್ತದೆ, ಮೂನ್ಲೈಟಿಂಗ್ ಎಂಬುದು ಒಂದು ರೀತಿಯಲ್ಲಿ ಆ ಒಬ್ಬ ವ್ಯಕ್ತಿಗೆ ಒಂದು ಉದ್ಯೋಗದಲ್ಲಿ ತೃಪ್ತಿ ದೊರೆಯದಿದ್ದರೆ, ಆತನ ಸಂಬಳ ಸಾಲದಿದ್ದರೆ, ಆತನ ಆ ಕಂಪನಿಯಲ್ಲಿ ಕೇಳಲಿ ನನಗೆ ಹೆಚ್ಚು ಮಾಡಿ, ಅಥವಾ ನಾನು ಏನೋ ಇದನ್ನು ಬಿಟ್ಟು ನನ್ನದೇ ಒಂದು ಕ್ಷೇತ್ರದಲ್ಲಿ ನಾನು ತೊಡಗಿಸಿಕೊಳ್ಳುತ್ತೇನೆ ಎಂದು ಹೊರಬರಲಿ. ಅದು ಬಿಟ್ಟು ಅದು ಬೇಕು ಇದು ಬೇಕು ಎಂಬ ತಾತ್ತರ ಮನೋಭಾವ ಈ ಉದ್ಯೋಗದಲ್ಲಿ ಇರಬಾರದು. ಆದ್ದರಿಂದ ಮೂನ್ಲೈಟಿಂಗ್ ಎಂಬುದು ಭವಿಷ್ಯದ ಕೆಲಸದ ಸಂಸ್ಕೃತಿಯ ಭಾಗವಾಗಿರಲು ಸಾಧ್ಯವಿಲ್ಲ, ಆಗಲೂ ಸಾಧ್ಯವಿಲ್ಲ. ಕಾರಣವೇನೆಂದರೆ, ಇತ್ತೀಚೆಗೆ ಭಾರತದಲ್ಲಿ ನಾವು ನೋಡುವುದಾದರೆ ನಿರುದ್ಯೋಗ ಪ್ರಮಾಣವು ಅತ್ಯಧಿಕವಾಗ್ತಾ ಇದೆ. ಒಂದು ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಇತ್ತೀಚೆಗೆ ಗುಜರಾತ್ನಲ್ಲಿ ನೋಡಬಹುದಾಗಿದ್ದು 1000 ಉದ್ಯೋಗಕ್ಕೆ ಕರೆದದ್ದು ಬಂದದ್ದು 25,000 ಜನರು. ಅದೇ ರೀತಿ ಬೆಂಗಳೂರಿನ ವಿಮಾನ ನಿಲ್ದಾಣ ಕರೆದ ನೇಮಕಾತಿಗಿರಲಿ, ಅಥವಾ ಸರ್ಕಾರದ ಇತ್ತೀಚೆಗೆ VA ಉದ್ಯೋಗವಿರಲಿ, ಕರೆದದ್ದು 1000 ಉದ್ಯೋಗ, ಬಂದ ಅರ್ಜಿ 9 ಲಕ್ಷ ಉದ್ಯೋಗ. ಆದ್ದರಿಂದ ಒಂದು ಉದ್ಯೋಗ ಒಬ್ಬ ಮಾಡಿದರೆ ಸಾಕು, ಇನ್ನೊಬ್ಬರಿಗೆ ಜೀವನ ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಳ್ಳಬೇಕು. ಆದ್ದರಿಂದ ಮೂನ್ಲೈಟಿಂಗ್ ಎಂಬುದು ಸಂಸ್ಕೃತಿಯ ಕೆಲಸದ ಭಾಗವಾಗಲಿಕ್ಕೆ ಸಾಧ್ಯವಿಲ್ಲ. ಪುರಾತನ ಮಾದರಿಯಿಂದ ಒಬ್ಬನಿಗೆ ಒಂದು ಉದ್ಯೋಗ, ಅಥವಾ ಆತನ ಆಸಕ್ತಿಯುತ ಕ್ಷೇತ್ರದಲ್ಲಿ ಆತ ಧನರಹಿತವಾಗಿ ಆತ ಏನು ಬೇಕಾದರೂ ಮಾಡಿಕೊಳ್ಳಲಿ, ಆತನ ಅದೊಂದು ಕೌಶಲ್ಯಗಳನ್ನು ಆತ ವ್ಯಕ್ತಪಡಿಸಿಕೊಳ್ಳಲಿ, ಆದರೆ ಅದು ಉದ್ಯೋಗವಾಗಿ ತೆಗೆದುಕೊಳ್ಳದಿರಲಿ ಅಷ್ಟೇ. ಆತನ ಒತ್ತಡದಲ್ಲಿ ತೊಡಕಬಹುದು. ಇತ್ತೀಚೆಗೆ ಮುಂಬೈಯಲ್ಲಿ ಒಂದು ಆತ್ಮಹತ್ಯೆ ನಡೀತದೆ. ಆತ ಹೇಳ್ತಾನೆ, ನಾನೊಂದು ಕಂಪನಿಯಲ್ಲಿದ್ದೆ, ಇನ್ನೊಂದು ಕಂಪನಿಯಲ್ಲಿ ಪಿಗ್ಮಿ ಅಥವಾ ಹಣ ಸಂಗ್ರಹ ಮಾಡುವ ಒಂದು ಇದರಲ್ಲಿ ಸೇರಿದ್ದೆ, ಆದರೆ ಇದು ನನಗೆ ನಿರಂತರವಾಗಿ ಒತ್ತಡವಾಯಿತು, ನಂತರ ಹಣ ಎಲ್ಲಿ ಕಳೆದು ಹೋಯಿತು ಎಂದು ಗೊತ್ತಾಗಲಿಲ್ಲ, ಆದ್ದರಿಂದ ನಾನು ಆತ್ಮಹತ್ಯೆ ಮಾಡಿಕೊಂಡೆ ಎಂದು ಆತ್ಮಹತ್ಯೆ ಪತ್ರದಲ್ಲಿ ಬರೆದುಕೊಳ್ಳುತ್ತಾನೆ. ಆದ್ದರಿಂದ ನಾವು ಇಲ್ಲಿ ನೋಡಿಕೊಳ್ಳಬಹುದಾಗಿದೆ, ಮೂನ್ಲೈಟಿಂಗ್ ಎಂಬುದು ಒಂದು ಪ್ರಕ್ರಿಯೆಯಾಗಿ ಬೆಳೀತಾ ಇದೆ ಹೊರತು ಅದು ಕೆಲಸದ ಸಂಸ್ಕೃತಿಯ ಭಾಗವಾಗಿ ಇರಲು ಖಂಡಿತವಾಗಿಯೂ ಸಾಧ್ಯವಿಲ್ಲ ಎಂದು ನಾವು ಇಲ್ಲಿ ಸ್ಪಷ್ಟವಾಗಿ ಹೇಳಬಹುದು. ಇನ್ನೂ ಹಲವಾರು ಉದಾಹರಣೆಗಳು ಮೂನ್ಲೈಟಿಂಗ್ ಅನ್ನು ವಿರೋಧಿಸಲು ಕಾರಣವೇನೆಂದರೆ ಮೂನ್ಲೈಟಿಂಗ್ ಎಂಬುದು ಸಾಂಸಾರಿಕ ಜೀವನಕ್ಕೆ ತೊಡಕಾಗುತ್ತದೆ. ಮೂನ್ಲೈಟಿಂಗ್ ಎಂಬುದು ಒಂದು ಉದ್ಯೋಗದ ಶ್ರೇಯಾಭಿವೃದ್ಧಿಗೆ ಕಾರಣವಾಗಿರುವುದಿಲ್ಲ. ಕಾರಣವೇನೆಂದರೆ, ಮೂನ್ಲೈಟಿಂಗ್ ಪದವು ಹೆಚ್ಚಿಗೆ ಪ್ರಚಲಿತ ಬಂದದ್ದೇ ಅದು ಕೋವಿಡ್ ಕಾಲಘಟ್ಟದಲ್ಲಿ. ಏಕೆಂದರೆ ಒಂದು ಉದ್ಯೋಗವಿರುತ್ತದೆ, ಅಂದರೆ ಅದು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಇನ್ನೊಂದು ಉದ್ಯೋಗವನ್ನು ಮಾಡಿಕೊಳ್ಳುವ ಈ ಸಂಸ್ಕೃತಿ ಇರುತ್ತದೆ. ಇದರಿಂದ ಆತ ಯಾವ ರೀತಿ ನರಳುತ್ತಾನೆ, ಒಂದು ಅರ್ಥದಲ್ಲಿ ಆತ ಧನದಾಹಿ ಹಾಕುತ್ತಾನೆ, ಆದರೆ ಇನ್ನೊಂದು ಅರ್ಥದಲ್ಲಿ ಆತ ಒತ್ತಡಕ್ಕೊಳಗಾಗುತ್ತಿದ್ದಾನೆ. ಆದ್ದರಿಂದ ಕೆಲಸವೆಂಬುದು ಕಾಯಕವೇ ಕೈಲಾಸ, ಅದು ಒಂದಿದ್ದರೆ ಸಾಕು, ಅದನ್ನು ನಾನು ಮಾದರಿಯಾಗಿ ಪ್ರಯೋಗಿಸಿ ಉತ್ತಮ ಪ್ರಜೆಯಾಗಲು ಪ್ರಯತ್ನಿಸಬೇಕು. ಆದ್ದರಿಂದ ಮೂನ್ಲೈಟಿಂಗ್ ಎಂಬುದು ಕೆಲಸದ ಭಾಗವಾಗಿರಲು ಸಾಧ್ಯವಿಲ್ಲ. ಇತ್ತೀಚೆಗೆ ಅದು ಪ್ರಚಲಿತದಲ್ಲಿದೆ. ಖಂಡಿತವಾಗಿ ಅದಕ್ಕೊಂದು ಅವನತಿ ಕೂಡ ಇದೆ. ಕಾರಣವೇನೆಂದರೆ, ಭಾರತದ ಜನಸಂಖ್ಯಾ ಪ್ರಮಾಣವನ್ನು ನೋಡಿದರೆ ಒಬ್ಬರಿಗೆ ಒಂದು ಉದ್ಯೋಗವೇ ಇಲ್ಲಿ ಕೊಡಲು ಸಾಧ್ಯವಾಗುತ್ತಿಲ್ಲ. ಅದರ ಜೊತೆಗೆ ಒಬ್ಬರಿಗೆ 2 ಉದ್ಯೋಗಗಳ ನಿಯಂತ್ರಣ ನೋಡಿಕೊಳ್ಳುವುದು, ಅಥವಾ ತಪ್ಪಾಗಿ ಸರ್ಕಾರಕ್ಕೆ ತಿಳಿಯದಂತೆ, ಕಂಪನಿಗಳಿಗೆ ತಿಳಿಯದಂತೆ ಮಾಡಿಕೊಳ್ಳುವುದು, ಅದೊಂದು ಅಪರಾಧ ಕಾನೂನಾಗಿ ಬದಲಾಗುತ್ತದೆ. ಆದ್ದರಿಂದ ಮೂನ್ಲೈಟಿಂಗ್ ಎಂಬುದು ಭವಿಷ್ಯದ ಸಂಸ್ಕೃತಿಯ ಭಾಗವಾಗಿರುವುದಿಲ್ಲ ಎಂದು ಹೇಳುತ್ತಾ ನನ್ನ ಚರ್ಚಾ ಸ್ಪರ್ಧೆಗೆ ವಿರಾಮ ಹಾಕುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.